ತಲೆ ಕೆರ್ಕೊಂತಾನೆ ನನ್ ಮಗ ರಾಣಿ ಹಂಗಲ್ಲ ನಮ್ಮ ಗಂಧರ್ವ ಹಂಗಲ್ಲ ನೋಡ ಆಕ್ಲಿಸ್ಬಾರ್ದಂಗೆ ಮುಚ್ಕೊಂಡು ಬೇರೆ ಯಾರು ಅಲ್ಲ ನನ್ನ ಪ್ರೀತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ಅವಾಗಲೇ ಗುಡ್ ನೈಟ್. ಏನು ವಿಚಾರ ಹೇಳು. ಅದು ಒಂದು ನಿಮ್ಗೆ ಒಂದು ಲೆಸನ್ ಟೀಚ್ ಮಾಡ್ತೀನಿ. ಗಂಧರ್ವ ಸೇನ ಓಕೆನಾ? ನೋಡ ಆಕ್ಲಿಸ್ಬಾರ್ದಂಗೆ ಮುಚ್ಕೊಂಡು ಸರಿ ಓಕೆನಾ? ಸೊ ಇವಾಗ ಒಂದು ನಾನು ಸುಮ್ಮನೆ ಕೂತಿದ್ದೀನಲ್ಲ. ಇದು ಒಂದು ಲೈಕ್ ರಾಜರ ಕಾಲದ ಕತೆ. ಓಕೆನಾ? ಸರಿ ಓಕೆನಾ? ಒಬ್ರು ಒಡ್ಡೋಲಗ ಅಂದ್ರೆ ಏನು ಗೊತ್ತಾನೆ? ಒಡ್ಡೋಲಗ ಅಗಲಾಗಿರೋದು ಗೊತ್ತು ಹೇಳು. ಏನ್ ಹೇಳಿ? ಹಾಲು ದೊಡ್ಡದು ಹಾಲು. ಹಾಲು 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 ಹಾಲಲ್ಲ ಹಾಲು ಹಾಲು ಅದು ಹಾಲು. ಅದು ಇದು ಇನ್ನೊಂದೇನಂದ್ರೆ ಬೆಸ್ಟ್ ಲಿವಿಂಗ್ ರೂಮ್ ಅಂತ ಹೇಳಿ. ಅರಮನೆ ಸಭಾಂಗಣ. ಅದನ್ನ ಹಾಲು 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 ಅಂತ ಕುಡಿಯೋ ಹಾಲ. ಓಕೆ ಡನ್. ಒಬ್ಬ ರಾಜ ಇರ್ತಾನೆ ಒಡ್ಡೋಲಗದಲ್ಲಿ. ಓಕೆನಾ? ಲೈಕ್ ಸಭೆ ನಡೆಸ್ತಿರ್ತಾನೆ. ಆಮೇಲೆ ಅವ್ರ ಮಂತ್ರಿ ಓಡ್ಬಿಡ್ತಾನೆ ಗಟ್ಟಿಯಾಗಿ. ಓಕೆನಾ? ಹೇಳಿ ನಾರ್ಮಲ್ ಆಗಿ. ನೀನ್ ಹೇಳು. ಸರಿ. ಮಂತ್ರಿ ಎಲ್ಲ ಮಾಡ್ಗು ಮಂತ್ರಿ ಅವನು ನೀನ್ ಹೇಳೆ. ಸುಮ್ಮನೆ ಹೇಳು. ನಾನೇನ್ ಮಾಡ್ತಿದ್ದೀನಿ? ಆಯ್ತು ಕತ್ತು ಬರ್ಸಿದ್ದೀನಿ. ಟೀಚರ್ ನಕ್ಬಿಟ್ರೆ ಆಯ್ತಲ್ಲ ಕತೆ. ನಾನ್ ಟೀಚರ್ ಅಂತ ನಿಮ್ಗೆ ಯಾರಿಗೂ ಹೇಳಿಲ್ಲ. ಮತ್ ಪಾಠ ಮಾಡ್ತಾ ಇದ್ದೀನಿ. ಮಂತ್ರಿ ಇವಾಗ ಹೋಗಿದ ತಕ್ಷಣ ಸಿಂಹಾಸನ ಇರುತ್ತಲ್ಲ ಅದಕ್ಕೆ ಮುತ್ಕೊಟ್ಟು ಚುಂಬಿಸ್ಬಿಟ್ಟು ಅದು ಕೈ ನೆಲ ಮುಟ್ಟಿ ಅಂತ ಮಾಡಿ ನಮಸ್ಕಾರ ಮಾಡ್ಬಿಟ್ಟು ನಾಲ್ಗೆ ಉದ್ದ ಮಾಡಿ ಅಂದ್ರೆ ಉದ್ದ ಮಾಡಿ ಅಲ್ಲ, ಜಾಸ್ತಿ ಲೈಕ್ ಆತರ. ಓಕೆನಾ? ಹೇಳ್ಬಿಟ್ಟು ಗಂಧರ್ವ ಸೇನ ತೀರಿಕೊಂಡಿರುತ್ತೆ ಅಂತ ಜೋರಾಗಿ ದುಃಖ. ಗಂಧರ್ವ ಸೇನರು ತೀರಿಕೊಂಡರಂತೆ ಮಹಾರಾಜರೇ ಅಂತ ಅಂದ್ರ ಉದ್ಗರಿಸುತ್ತ ಅಂದ್ರೆ ಲೈಕ್ ಲೈಕ್ ಮಾತನ್ನ ಬಿಟ್ಟು 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 ಹೇಳ್ಬಿಟ್ಟು ಗಂಧರ್ವ ಸೇನರು ತೀರಿಕೊಂಡ ಹಂಗೇನೆ ಹಂಗೇನೆ. ಓಕೆನಾ? ಓಕೆನಾ? ಹಂಗೆ ಅವ್ನು ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳಲ್ಲ, ಮುಚ್ಚೆ ಹೋಗ್ಬಿಡ್ತಾನೆ. ಮುಚ್ಚೆ ಅಂದ್ರೆ ಗೊತ್ತಾನೆ, ಅವ್ನು ತಲೆ ಸದ್ ಬಿದ್ದೋಗ್ಬಿಡ್ತಾನೆ. ಪ್ರಜ್ಞೆ ತಪ್ಪಿದ. ಓಕೆ, ಅದು ಅನ್ಕೊಳ್ಳಿ. ಆಮೇಲೆ ಅದು ನೋಡ್ಬಿಟ್ಟು ಇದು ಕಿಂಗು ಅಂದ್ರೆ ರಾಜ ಶಾಕ್ ಆಗ್ಬಿಟ್ಟು ಈ ಒಡ್ಡೋಲಗನ್ನ ನಿಲ್ಲಿಸ್ಬಿಡ್ತಾನೆ. ನಿಲ್ಸಲ್ಲ, ಸಮಾಪ್ತಿಗೊಳಿಸ್ತಾನೆ. ಆಮೇಲೆ ಇಡೀ ರಾಜ್ಯಾದ್ಯಂತ ಅಂದ್ರೆ ಎಲ್ಲಾರು ಈ ರಾಜ್ಯದಲ್ಲಿರೋರು ಎಲ್ಲಾರು 4 ದಿವಸ ಗಂಧರ್ವ ಸೇನವರು ಆತ್ಮಶಾಂತಿಗೋಸ್ಕರ 4 ದಿವಸ ಇದು ಅದೇನದು ಶೋಕಾಚರಣೆ ಟೀಚರ್ ಬೋಂಡ ತಿನ್ಬಾರ್ದು ಯಾರು ಗೊತ್ತಿಲ್ವಾ? ನಾನ್ ಟೀಚರ್ ತಿಂತೀನಿ, ನೀವ್ಯಾಕೆ ತಿನ್ಬೇಕು? ಕಳಿಸ್ಕೊಳ್ಳಿ. ಓಕೆ, ಎಲ್ಲರಿಗೂ ಶೋಕಾಚರಣೆ ಮಾಡಕ್ ಹೇಳ್ತಾನೆ.
ಮೆಣಸಿನ ಖಾರ ಐತೆ. ಚಟ್ನಿ ಎಲ್ಲರೂ ಖಾರ ಖಾರ ಐತೆ ಖಾರ ಐತೆ ಅಂತ ಇದ್ಕೊಂಡಮ್ಮ. ಮೆಣಸಿನ ಖಾರ ಐತದು. ಮಜ್ಜಿಗೆ ನೆನೆ ಹಾಕ್ಬೇಕಾಯ್ತು. ಇಲ್ಲ ಮೊಸರಿಗೆ ಹೆಜ್ಜೆ ಹಾಕು. ಡೈಜೆಷನ್ ಓಂಕಾಳು ಹಾಕು. ಡೈಜೆಷನ್ ಜೀರಿಗೆ ಹಾಕು. ಮೆಣಸಿನಕಾಯಿ ತಿಂದ ನಾನು ನೀರು ಕುಡಿಸಿ ಇಟ್ಟು ತಿಂದ್ಬಿಟ್ಟು ನೀರು ಕುಡಿ. ನಂಗೂ ಮೆಣಸಿನಕಾಯಿ ಬೀಜ ಬಂತು. ಸರಿ ಓಕೆನಾ. ಆಮೇಲೆ ಮಂತ್ರಿ ಆರೈಕೆ ಅದು ಆಮೇಲೆ ಆ ಥರ ಹೇಳ್ಬಿಟ್ಟು ಶೋಕಾಚರಣೆ ಮಾಡಬೇಕು ಅಂತ ಆಜ್ಞೆ ಮಾಡಿಬಿಟ್ಟು ಈ ಮಂತ್ರಿ ಅಮೂರ್ಛವಾಗಿರ್ತಾನಲ್ಲ ಅವ್ನು ಹಂಗೆ ಬಿಡೋಕ್ಕಾಗುತ್ತಾ. ಅದಕ್ಕೆ ವೈದ್ಯರನ್ನ ಕರ್ಸಕ್ಕೆ ಧ್ಯಾಪಕರಿಗೆ ಹೇಳ್ಬಿಟ್ಟು ರಾಜಾಧ್ಯಾಪಕ ರಾಜ ಭಟ್ಟರು ಟೀಚರ್ ರಾಜ ಭಟ್ಟರು ಟೀಚರ್ ಅದು ಸೈನಿಕರು. ರಾಜಾಧ್ಯಾಪಕ ಅಂದ್ರೇನು? ರಾಜಾಧ್ಯಾಪಕ ಗೊತ್ತಿಲ್ಲ ಟೀಚರ್. ಅಯ್ಯೋ ಹೊಸ ವರ್ಡ್ ಕಣಪ್ಪ. ಯಾವ ಕನ್ನಡ? ರಾಜ್ಯಾಧ್ಯಾಪಕ ರಾಜ್ಯಾಧ್ಯಕ್ಷ ಗೊತ್ತು. ಮುಖ್ಯೋಪಾಧ್ಯಾಯ ರಾಜಾಧ್ಯಾಪಕರು ಯಾರು? ಯಪ್ಪ ಆತರ ಏನು ವರ್ಡೇ ಇಲ್ಲ ಹೇಳು. ಹೌದಾ? ರಾಜ್ಯಾಧ್ಯಾಪಕರಿಗೆ ಓಕೆ. ರಾಜಭಟ್ರಿಗೆ ಹೋಗ್ಬಿಟ್ಟು ಹೋಗ್ಬಿಟ್ರ ಅವರು ಗಂಧರ್ವ ಸೇನು ರಾಜಭಟ್ರಿಗೆ ತರ ವೈದ್ಯರನ್ನ ಕಳಿಸ್ಬೇಕು ಅಂತ ತಿಳಿಸ್ಬಿಟ್ಟು ಅವನು ರಾಜ ಅಂತಪುರಕ್ಕೆ ಡ್ಯೂಟ್ ಆಗ್ಬಿಡ್ತಾನೆ. ಅನಂತಪುರಕ್ಕ ಅಂತಪುರ. ಸರಿ ಅಂತಪುರ. ಅಂತಪುರ ಅಂದ್ರೆ ಹಿಂದೂಪುರ ಪಕ್ಕ. ಅಂತಪುರ ಅಂದ್ರೇನು? ಹಿಂದೂಪುರ ಪಕ್ಕ ಇರೋದೇ ಅಂತಪುರ. ಅನಂತಪುರ ನಾನು ಹೋಗಿದ್ದೀನಿ. ಅನಂತಪುರ ಹಿಂದೂಪುರ ಪಕ್ಕ ಇರೋದು. ದೊಡ್ಡಬಳ್ಳಾಪುರ ಆದ್ಮೇಲೆ ಹಿಂದೂಪುರ ಆದ್ಮೇಲೆ ಅಂತಪುರ. ಅನಂತಪುರ ಅಲ್ಲ, ಅಂತಪುರ. ಸರಿ ಗೊತ್ತಾಯ್ತು. ಏನ್ ಹೇಳಿ? ಅದು ಅವನ ಪ್ಯಾಲೇಸು. ಯಾರ ಪ್ಯಾಲೇಸು? ರಾಜಂದು. ತಪ್ಪು. ರಾಣಿದು. ಪಟಾರ್ ಹಿಂಗಡೆ ಚಟಾರ್, ಹಿಂಗಡೆ ಪಟಾರ್, ಹಿಂಗಡೆ ಡೈರ್. ಹ್ಯಾಂಡ್ ಫೋನ್ ಅಲ್ಲ ಪ್ರಿನ್ಸಿಪಲ್. ಈ ಗಿರೀಶ್ ಕುಮಾರ್ನ ಎಕ್ಸ್ಪೆಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಇದು ಮಾಡ್ತಾರೆ ಗೊತ್ತಾ? ಟೀಚ್ ಮಾಡಕ್ಕೆ ಬಿಡ್ತಿಲ್ಲ. ಹೋಗಿ ಪಾಠ ಸ್ಟಾಪ. ಎಕ್ಸ್ಪೆಲ್ ಆಗುತ್ತೆ. ಇನ್ನು ಎಕ್ಸ್ಪೆಲ್ ಆಗುತ್ತೆ ನಾಳೆ. ಈ ಪಾಠ ಕೇಳ್ಬಿಟ್ಟು ಹೋಗೋದು. ಪ್ರಿನ್ಸಿಪಲ್ ಮಾಡೋ ಕೆಲಸ ಇಲ್ಲ ಬೇರೆ. ಪ್ರಿನ್ಸಿಪಲ್ ಸರ್ ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಬೈತಾ ಇದ್ರೆ ಗಿರೀಶ್ ಕುಮಾರ್ ಆದಷ್ಟು ಬೇಗ ಎಕ್ಸ್ಪೆಲ್ ಮಾಡಿ. ಇವಾಗಲೇ ಮಾಡಿ ಸರ್. ಕೇಳಕ್ ಆಯ್ತಿಲ್ಲ ಇಲ್ಲಿ. ಗಂಧರ್ವ ಸೇನಾ ಯಾರು ಹೇಳು ಮನ. ಸರಿ ಇನ್ನು ಇಷ್ಟೇ ಮುಗ್ದಿರೋದು ನೀ. ಓಕೆನಾ? ಹೋಗ್ಬಿಡ್ತಾನೆ ಹೇಳಿ ಟೀಚರ್. ಅಲ್ಲಿ ಹೋಗ್ಬಿಟ್ಟು ಏನ್ ಗೊತ್ತಾ, ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನಿರಲ್ಲ. ರಾಣಿ ಮುಂದೆ ಹತ್ಬಿಡ್ತಾನೆ. ಸಿಕ್ಕಾಬಿಟ್ಟು ಅಳ್ತಾನ ಕೇಳ್ತಿರ್ತಾನೆ. ಅಳ್ತಾನೆ. ರಾಣಿ ಹಂಗಲ್ಲ, ನಮ್ಮ ಗಂಧರ್ವ ಹಂಗಲ್ಲ. ಅಯ್ಯಯ್ಯೋ ಗಂಧರ್ವ ತೀರಿಕೊಂಡರಂತೆ ಅಂತ ಇದ್ ಮಾಡ್ತಿರ್ತಾನೆ. ಅದು ಕೇಳಿಸ್ಕೊಂಡವ್ರು ರಾಣಿಯರು, ಅಯ್ಯೋ ನಮ್ಮ ಯಜಮಾನ್ರು ನನ್ನ ರಾಜರು ಅಳ್ತಿದಾರೆ ಅಂದ್ರೆ ನಾವು ಅಳ್ಬೇಕು ಅಂದ್ಬಿಟ್ಟು ಅವರು ಬಾಯ್ ಪಡ್ಕೊತಾರ ಅಂತ ಅಳ್ತು ಬಿಡ್ತಾರೆ. ಆಮೇಲೆ ರಾಣಿಯರ ಸೇವಕಿ ಇರ್ತಾಳ, ಅವಳು ತುಂಬಾ ಚುರುಕು ಬುದ್ಧಿ ಅವಳು ನಂತರ. ನೀನ್ ರಾಣಿ ತರ ಅಲ್ಲ, ರಾಣಿ ಸೇವಕಿ ತರ. ನನ್ ರಾಣಿ ತರ ಯಾರು ಆಸೆಗೆ ಹೋಗಲ್ಲ, ನನ್ನ ಸೇವಕಿ ತರ ಚುರುಕು.
ಸೇವಕಿ ತರ ಹೇಳಿದ ಸೇವಕಿ ಅಂತ ಹೇಳಿಲ್ಲ. ಸರಿ. ಸೇವಕಿ ಸ್ವಲ್ಪ ಚುರುಕು. ಓಕೆನಾ. ಅವಳು ಏನ್ ಮಾಡ್ತಾಳೆ, ಅಯ್ಯೋ ಯಾಕೆ ಇತರ ಇಬ್ರು ಅಳ್ತೀರಾ ಅಂತ ರಾಣಿ ಹೋಗ್ಬಿಟ್ಟು ಯಾಕೆ ಈ ತರ ಅಳ್ತಾ ಇದೀರಾ ಅಂತ ಕೇಳ್ತಾಳೆ. ಅವಳು ರಾಣಿ ಈ ತರ ಗಂಧರ್ವಸನ ತೀರಿಕೊಂಡ್ರಂತೆ ಅಂತ ಹೇಳ್ತಾಳೆ. ಹೌದಾ, ಹೌದು, ನಮ್ಮ ಮಹಾರಾಜರಿಗೂ ಈ ಗಂಧರ್ವಸನಿಗೂ ಏನ್ ಸಂಬಂಧ ಅಂತ ಕ್ವಶನ್ ಮಾರ್ಕ್ ಕೇಳ್ತಾಳೆ. ಅದರಿಂದ ಆ ಕ್ವಶನ್ ಮಾರ್ಕ್ ಇಂದಾನೆ ಇಡೀ ಫುಲ್ ಸ್ಟೋರಿ ನಡೆಯೋದು. ಓಕೆನಾ. ಅದಕ್ಕೆ ರಾಣಿ ಹೇಳ್ಬಿಟ್ಟು ಏನ ಐಸ್ ಕ್ರೀಮ್ ತಂದಕ್ಕೆ ಕೊಟ್ಟಿಲ್ಲ, ನಾನು ಏನ್ ಹೇಳ್ತೀನಿ ಅಂತ ಅನ್ಕೊಡಲ್ಲ ನೀವು. ಕೇಳಿಸ್ಕೊಂಡ್ರೆ ಏನು ಇದ್ ಮಾಡಿದ್ರೆ ನನ್ ಪಡ ಬೇಗ ಮುಗಿಸು. ಓಕೆನಾ. ಅಲ್ಲಿ ಬೋಂಡಾ ಬರ ಕರಿತಾ ಇದೆ. ಓಕೆನಾ. ಇದ್ ಮಾಡ್ತಾನೆ ಮಾಡ್ಬಿಟ್ನಾ ಇಲ್ಲ ಮತ್ತೆ. ಓಕೆನಾ. ಆತರ ಹೇಳ್ತಾರೆ. ಅದಕ್ಕೆ ರಾಣಿ ಅಯ್ಯೋ ನನಗೆ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ಲ, ರಾಜ ಹೇಳ್ತಿರೋದಕ್ಕೆ ನಾವು ಅಳ್ತಾ ಇದೀವಿ ಅನ್ಬಿಟ್ಟು ಮೆಣಸಿನಕಾಯಿ ನೋಡಿ ಫುಲ್ ಮುಚ್ಕೋಬಾರ್ದು ನೋಡಿ. ಮೆಣಸಿನಕಾಯಿ ಕರಿ ಇದನ್ನ ಆಯಿಲ್ ಅಲ್ಲಿ. ಓಕೆನಾ. ಅಂತಾರೆ ಹೇಳ್ತಾಳೆ. ಅಯ್ಯೋ ನನ್ ಸೇವಕಿ ಇಲ್ಲ ಅಲ್ಲಿ ಹೇಳ್ಬಿಟ್ಟು ಬರ್ತೀನಿ ಬೋಂಡ ಹೆಂಗ ಹಾಕೋದು ಅಂತ. ಮೊಟ್ಟೆ ಬರ್ಬೇಕು. ಓಯ್ ಮೆಣಸಿನಕಾಯಿ ಎಣ್ಣೆ ಕರಿಬೇಕು. ಸರಿ ಹೇಳು. ಓಕೆನಾ. ಆತರ ಇದ್ ಮಾಡ್ತ ಅವಳು ನನ್ಗೂ ಗೊತ್ತಿಲ್ಲ ಗಂಧರ್ವ ಸೇನೆ ಇರುತ್ತೆ. ರಾಜ ಈ ತರ ಇನ್ನ ಇದಾಗಬೇಕು ಹಂಗ ಇದಾಗಬೇಕು ನೋಡಿ. ಓಕೆನಾ. ಆತರ ಗಂಧರ್ವ ಸೇನೆ ಯಾರು ಅಂತ ನನಗೆ ಗೊತ್ತಿಲ್ಲ, ರಾಜ ಅಳ್ತಿರೋದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಸೇವಕಿ ಹೇಳ್ತಾಳೆ. ಸೊ ರಾಣಿ ಸೇವಕಿಗೆ ಹೇಳ್ತಾಳೆ. ಆಮೇಲೆ ರಾಣಿಗೊಂದು ಹೊಡ್ಬಿಡ್ತು ಈ ಗಂಧರ್ವ ಸೇನೆ ಯಾರು ಅಂತ ರಾಜಂಗ್ ಹೋಗ್ಬಿಟ್ಟು ಕೇಳ್ತಾಳೆ. ಹೌದು ಮಹಾರಾಜರೇ, ನೀವು ಇಷ್ಟೊಂದು ಅಳ್ತಿದ್ದೀರಲ್ಲ, ಗಂಧರ್ವ ಸೇನೆ ಯಾರು ಅಂತ. ರಾಜ ಏನ್ ಹೇಳ್ಬೇಕು, ಹೇಳ್ಬೇಡಿ ಸುಮ್ಮನೆ. ರಾಜ ಏನಂತಾನೆ, ಅಯ್ಯೋ ಅಯ್ಯೋ ತಲೆ ಕೆರ್ಕೊಂತಾನೆ. ನನ್ ಮಗ ಅಯ್ಯೋ ಈ ಗಂಧರ್ವ ಸೇನೆ ಯಾರು ಅಂತ ನನಗೂ ಗೊತ್ತಿಲ್ಲ, ಮಂತ್ರಿ ನನಗೆ ಹೇಳಿದ್ದು ಅಂತ ಇದ್ ಮಾಡ್ತಾನೆ. ಆಮೇಲೆ ಅಯ್ಯೋ ಶಟ್ ನನ್ ಮೂರ್ಖ ಆಗ್ಬಿಟ್ಟೆ ಅಂತ ಅನ್ಬಿಟ್ಟು ಇದಕ್ಕೆ ಒಡ್ಡೊಳಕ್ ಹೋಗ್ತಾನೆ. ಓಕೆ ಒಡ್ಡೊಳಕ್ ಹೋಗ್ತಾನೆ. ಆಗ ಮಂತ್ರಿ ಅವಾಗ ಚಿಕಿತ್ಸೆ ಆಗ್ಬಿಟ್ಟು ವಾರ ದೊಡ್ಡ ಇದಾದ್ರೂ ಸೇರಿ ಚಿತ್ತು ಮಾಡೋ ತರ ಸ್ಟ್ರಾಂಗ್ ಆಗ್ಬಿಟ್ಟಿರ್ತಾರೆ. ಹೋಗ್ಬಿಟ್ಟು ರಾಜ, ಹೌದು ಮಂತ್ರಿ ಅವರೇ, ಈ ಗಂಧರ್ವ ಸೇನೆ ಯಾರು ಅಂತ ಕೇಳ್ತಾರೆ. ಮಂತ್ರಿ ಹೇಳ್ಬೇಕು, ಅಯ್ಯೋ ತಪ್ಪಿ ಕ್ಷಮಿಸ್ಬಿಡಿ ಮಹಾರಾಜರೇ, ಈ ಗಂಧರ್ವ ಸೇನೆ ಯಾರು ಅಂತ ನನಗೂ ಗೊತ್ತಿಲ್ಲ. ಅವನ್ ದೊಡ್ಡ ಮಬ್ಬ, ಇವನ್ ಮಬ್ಬ, ಅವನ್ ದೊಡ್ಡ ಮಬ್ಬ. ಓಕೆನಾ. ಒಳ್ಳೆ ರಾಜ ಒಳ್ಳೆ ಮಂತ್ರಿ. ಅಯ್ಯೋ ನನಗೂ ಗೊತ್ತಿಲ್ಲ. ಅಯ್ಯೋ ನನಗೆ ಪಡೆಯ ಮುಖ್ಯಸ್ಥ ನನ್ಗೆ ಹೇಳ್ದ, ಅದನ್ನೇ ನಾನು ನಿಮ್ಗೆ ಹೇಳ್ದೆ ಅಂತಾನೆ. ಇವಾಗ ರಾಜನ್ ಕೋಪ ಬರುತ್ತಾ ಬರಲ್ವೋ? ರಾಜ ನಾನೇ ಮುಖತರ ಮಾಡ್ತೀಯ ಹೋಗಿ ಈ ತಕ್ಷಣನೇ ಗಂಧರ್ವ ಸೇನೆ ಯಾರು ಅಂತ ಅಂತ ಕಳಿಸ್ತಾನೆ. ಆಜ್ಞೆ ಮಾಡ್ತಾನೆ. ಮಂತ್ರಿ ಆದೇಶ ತಪ್ಪು ಮಾಡ್ಬಿಟ್ಟೆ ಮಾಡೇ ಬಿಟ್ಟೆ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಪಡೆ ಮುಖ್ಯಸ್ಥನ ಮನೆಗೆ ಹೋಗ್ತಾನೆ. ಎಲ್ಲಿಗೆ? ಪಡೆ ಮುಖ್ಯಸ್ಥ ಮನೆ. ಪಡೆ ಮುಖ್ಯಸ್ಥನ ಹತ್ರ ಹೋಗ್ಬಿಟ್ಟು ಸೇನಾಧಿಕಾರಿ ಹೋಗ್ಬಿಟ್ಟು ರಿಟೈರ್ಡ್ ಓಕೆನಾ. ಹೋಗ್ಬಿಟ್ಟು ಹೌದು ಪಡೆ ಮುಖ್ಯಸ್ಥ, ಸ್ವಲ್ಪ ಶೋ ಆಟಿಟ್ಯೂಡ್ ತೋರಿಸ್ಬೇಕಲ್ಲ. ಹೌದು ಗಂಧರ್ವ ಸೇನೆ ತೀರ್ಕೊಂಡ ಅಂತ ಅಂದಲ್ಲ ಯಾರೋ ಗಂಧರ್ವ ಸೇನ ಅದಕ್ಕೆ ಪಡೆ ಮುಖ್ಯಸ್ಥನ ಏನ್ ಹೇಳ್ಬೇಕು, ಅಯ್ಯೋ ಮಂತ್ರಿಗಳೇ ಕ್ಷಮಿಸ್ಬಿಡಿ, ಈ ಗಂಧರ್ವ ಸೇನೆ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಅನ್ಬಿಡ್ತೇನೆ. ಪಾಠದ ಹೆಸರು ಗೊತ್ತಿಲ್ಲ ಅಂತನಾ? ಗಂಧರ್ವ ಸೇನಾ. ಓಕೆನಾ.
ನೆಕ್ಸ್ಟ್ ಪೇಜ್ ತೆಗೆದ್ರೆ ಪಿಕ್ಚರ್ ಇದೆ, ಅದು ನೋಡ್ಬಿಟ್ಟ ತಕ್ಷಣ ಗೊತ್ತಾಗ್ಬಿಡುತ್ತೆ ಸಸ್ಪೆನ್ಸ್ ಓಕೆನಾ. ನನಗೂ ಗೊತ್ತಿಲ್ಲ, ಬೆಳಗ್ಗೆ ನನ್ನ ಹೆಂಡತಿ ಸ್ನಾನ ಮಾಡಾದ್ಮೇಲೆ ಯಾಕೋ ವಿಚಿತ್ರವಾಗಿ ಅಳ್ತಿದ್ದಾಳೆ, ಗಂಧರ್ವ ಸೇನೆ ಸೇರಿಕೊಂಡು ಅಂತ ಅದನ್ನ ಹೇಳ್ಬಿಟ್ಟು ನಾನು ಗುರುಸು ಅಂತ ಹತ್ಬಿಟ್ಟು ನಿಮಗೆ ಹೇಳ್ಬಿಟ್ಟೆ ಸ್ವಾಮಿ, ತಪ್ಪಾಯ್ತು. ಮುಖ್ಯ ಸೇನಾಧಿಕಾರಿ ಅವ್ರ ಮನೆ ಆಳಿರ್ಬೋದಾ? ಸರಿ, ಹಾ ಅನ್ಕೊಳ್ಳಿ, ಅದೆಲ್ಲ ಅನ್ಸುತ್ತೆ ಮೇ ಬಿ. ಈಗ ಅವ್ನ ಹೆಂಡತಿ ಕಳಿಸ್ತಾರೆ ಈಗ. ಆಯ್ತು ಆಯ್ತು ಅಂದ್ಬಿಟ್ಟು ಸರಿ ಓಕೆ 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 ಪರವಾಗಿಲ್ಲ, ನಿನ್ನ ಹೆಂಡತಿನ ಕರಿ ಅಂದ್ಬಿಟ್ಟು ಹೋಗ್ತಾರೆ. ಕರೀಲಿಲ್ಲ, ಅವರಿಬ್ಬರೇ ಹೋಗ್ತಾರೆ. ಮಂತ್ರಿ ಮತ್ತೆ ಪಡೆಯ ಮುಖ್ಯಸ್ಥನ ಹೆಂಡತಿ ಅಂತ ಹೋಗ್ಬಿಟ್ಟು, ಬೆಳಗ್ಗೆ ನೀನು ಗಂಧರ್ವ ಸೇನಾ ತೀರ್ಕೊಂಡ ಅಂತ ಹೇಳ್ತಿದ್ದಲ್ಲ, ಗಂಧರ್ವ ಸೇನೆ ಯಾರು ಅಂತ ಕೇಳ್ತಾರೆ. ಹೆಂಡತಿ ಏನ್ ಹೇಳ್ಬೇಕು, ಅಯ್ಯೋ ಅಯ್ಯೋ ಮುಖ್ಯಸ್ಥರೇ, ಈ ಗಂಧರ್ವ ಸೇನೆ ಯಾರು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಮಬ್ಬುಗಳು. ನಾನು ಸ್ನಾನ ಮಾಡಕ್ ಹೋದಾಗ ಒಬ್ಳು ಬಟ್ಟೆ ಹೋಗಿ ಹೇಳು ಮಡಿವಾಳ್ತಿ ಗಂಧರ್ವ ಸೇನೆ ತೀರಿಕೊಂಡ ಅಂತ ಅಳ್ತಿತ್ತಾನೆ. ಮಡಿವಾಳ ಇಲ್ಲ, ಮಡಿವಾಳ್ತಿ ಓಕೆನಾ. ತೂರಿಕೊಂಡನು ಅಳ್ತಿರ್ತಾಳೆ. ಅದಕ್ಕೆ ನಾನು ಅಳ್ಕೊಂಡು ಬಂದ್ಬಿಟ್ಟು ನನ್ ಗಂಡ ಮಂತ್ರಿ ರಾಜ ಅಂತ ಹೇಳ್ಬಿಡ್ತಾಳೆ. ಮಂತ್ರಿ ಹೆಂಗ್ ಬರ್ಬಿಡ ತಲೆ ಕಿಚ್ಕೊತಾನೆ. ಅದಾದ್ಮೇಲೆ ಹೋಗ್ಬಿಡ್ತಾನೆ. ಸರಿ ಬನ್ನಿ ಮಡಿವಾಳ್ತಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಮಡಿವಾಳ್ತಿ ಮನೆಗೆ ಹೋಗಿ ಬಿಡ್ತಾನೆ. ಆಮೇಲೆ ಅವ್ರ 3 ಜನ ಹೋಗ್ಬಿಟ್ಟು, ಅಯ್ಯೋ ಮಡಿವಾಳ್ತಿ ಅವರೇ, ಈ ಗಂಧರ್ವ ಸೇನೆ ಯಾರು ಅಂತಾರೆ. ಅವಳು ಮಡಿವಾಳ್ತಿ, ಅಯ್ಯೋ ನನಗೆ ಹೇಳಕ್ಕೂ ಮನ್ಸಾಗ್ತಾನೆ, ಕಿಟ ಅಂತಾಳೆ. ಆಮೇಲೆ ಮಡಿವಾಳ್ತಿ ಹಂಗೆ ಅವ್ನು ಮಾಡಿರೋದು ಡೈಲಾಗು ಹಂಗೆ ಇದೆ ಓಕೆನಾ. ಅಯ್ಯೋ ಹೇಳಕ್ಕೆ ಮನ್ಸೇ ಬರ್ತಿಲ್ಲ, ಇಷ್ಟು ದಿವಸ ಏನ್ ಹೇಳ್ತಾ ಇದ್ದೀರಾ, ನಾನು ಎಕ್ಸ್ಪ್ಲೇನ್ ಕೊಡ್ತಿದ್ದೀನಿ. ಇಷ್ಟು ದಿವಸ ನನ್ನ ಜೀವನವೇ ಅವನಾಗಿತ್ತು. ಯಾರು ಇಲ್ಲ ಕೇಳಿಸ್ತಾಳೆ, ಜೀವನೇ ಆಗ್ಬಿಟ್ಟಿದ್ದ. ನನ್ ಮಗಂಗಿಂತ ಅವನು ಜಾಸ್ತಿ ಪ್ರೀತಿ ಮಾಡಿದ್ದೆ. ನನ್ನ ಸಂಪಾದನೆ ಎಲ್ಲ ಅವನೇ ಆಗಿತ್ತು. ಆ ಗಂಧರ್ವ ಸೇನ ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಕತ್ತೆ ಅಂತ ಇವ್ರು 3 ಜನಕ್ಕೂ ಬರುತ್ತೆ. ಕತ್ತೆಗೋಸ್ಕರ 4 ಜನ ಅಲ್ಲ, 4 ದಿನ ಶೋಕಾಚರಣೆ. ಕತ್ತೆಗೋಸ್ಕರ ಮಡಿವಾಳ್ತಿ ಹೆಂಡತಿ ಅಲ್ಲ, ಕತ್ತೆಗೋಸ್ಕರ ಪಡೆಯ ಮುಖ್ಯಸ್ಥನ ಹೆಂಡತಿ, ಪಡೆಯ ಮುಖ್ಯಸ್ಥ, ಮಂತ್ರಿ, ರಾಜ, ರಾಣಿಯರು ಎಲ್ರು ಈ ನಿನ್ನ ಪ್ರೀತಿಯ ಕತ್ತೆಗೋಸ್ಕರ ಅಳ್ತಿದ್ರು ಅಂತ ತಲೆ ಕೆಚ್ಕೋತಾರೆ. ಅದಾದ್ಮೇಲೆ ರಾಜನ್ ಮುಂದೆ ಹೋಗ್ತಾರೆ. ರಾಜನ್ ಬರುತ್ತಾ ಇಲ್ವ ಕೋಪ ಈ ತರ ಅಂದ್ರೆ, ಅವನು ಹೋಗಿದ ತಕ್ಷಣ ಕಾಲಿಗೆ ಬಿದ್ಬಿಡ್ತಾನೆ ಮಂತ್ರಿ ಕಾಲಿಗೆ ಬಿದ್ಬಿಡ್ತಾನೆ. ಅಯ್ಯೋ ತಪ್ಪಾಯ್ತು, ನೀವು ಅಳ್ತಿದ್ದ ಗಂಧರ್ವ ಸೇನ ಬೇರೆ ಯಾರು ಅಲ್ಲ, ಮಡಿವಾಳ್ತಿಯ ಪ್ರೀತಿ ಕತ್ತಿ ಆಗ್ಬಿಡ್ತಾನೆ. ಬಿಕ್ಕಿ ನಗ್ತಾರೆ. ರಾಜ ಮಾತ್ರ ಇದೊಂದು ಚಾನ್ಸು ಮಂತ್ರಿಗೆ ಪರವಾಗಿಲ್ಲ ಅಂದ್ಬಿಟ್ಟು ಪನಿಷ್ಮೆಂಟ್ ಬೈತಾನೆ. ಬಾಯಿ ಬಂದಿದ್ದೆಲ್ಲ ಬೈತಾನೆ. ಆದ್ರೂ ಮಂತ್ರಿ ನಂದೇ ತಪ್ಪು ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಕೆಲಸ ಮಾಡ್ತಿರ್ಲಿಲ್ವಾ? ಅಲ್ಲ, ಬಾಹುಬಲಿ ತರ ರಾಜ ಆಕ್ಚುಲಿ ತುಂಬಾ ಕೈಂಡ್ ಪರ್ಸನ್ ಆಗಿರೋದ್ರಿಂದ ಏನು ಪನಿಷ್ಮೆಂಟ್ ಜೈಲು ವಾಸ ಅಥವಾ ಶಿಕ್ಷೆ ಏನು ಕೊಡ್ಲಿಲ್ಲ, ಸಾಯಿಸೋದು ಮನ್ನ ಅಲ್ಲ. ಬಾಯಿ ಬಂದಿದ್ದೆಲ್ಲ ಬೈದ್ ಬಿಡ್ತಾನೆ. ಅದೇನಾದ್ರು ಆಗಿಲ್ಲ, ಬಾಯಿ ಬಂದಿದ್ದೆಲ್ಲ ಬೈದ್ ಬಿಡ್ತಾನೆ. ಅದಾದ್ಮೇಲೆ ಈ ವಿಷಯ ಹೆಂಗೋ ಆಗಿ ರಾಣಿಯರ ಆಸ್ಥಾನಕ್ಕೆ ತಲುಪುತ್ತೆ, ಅಂದ್ರೆ ಅಂತಃಪುರಕ್ಕೆ ತಲುಪುತ್ತೆ. ರಾಣಿಯರು ಏನನ್ಬೇಕು, ಅವರಂತೂ ಹೊಟ್ಟೆ ನೋವು ಎದೆ ನೋವಾಗ ನಗ್ತಾರೆ ಆಗಿದ್ದಲ್ಲ. ಮತ್ತೆ ಇನ್ನೊಂದು ಡೈಲಾಗ್ ರಾಣಿಯರ್ದು ಡೈಲಾಗ್ ಏನ್ ಗೊತ್ತಾ,
ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎಂಬಂತೆ ಈ ರಾಜ ಮತ್ತೆ ಅವರ ಆಸ್ಥಾನಿಕರೆಲ್ಲ ಮೂರ್ಖತನಕ್ಕೆ ಎಲ್ರೂ ಅಳಂಗಾಯ್ತು. ಎಲ್ಲರೂ ಮೂರ್ಖ ಹೋಗ್ಬಿಟ್ರು ಅಂತ ಅನ್ಬಿಟ್ಟು ಎದೆ, ಹೊಟ್ಟೆ, ಬಾಯಿ, ಕಾಲು ಎಲ್ಲ ನೋವಾಗೋವರೆಗೂ ನಕ್ಬಿಡ್ತಾರೆ. ಇವನ್ ಸೇವಾ ಕೆಲಸ ನೋಡಿ. ನಾನೇನಾದ್ರೂ ಹೇಳಿಲ್ಲ ಅಂತಿದ್ದೆ ಅಂತ. ಹಿಂಗಿತ್ತು ಸ್ಟೋರಿ. ರಿವ್ಯೂ ತಗೊಳ್ಳೋಣ. ಓಕೆ, ಹೇಳಿ ಏನ್ ಅರ್ಥ ಆಯ್ತು ಇದರಿಂದ? ಒಂದು ಅರ್ಥ ಆಯ್ತು ಅಂದ್ರೆ, ಒಂದು ಕುರಿ ಬಿದ್ರೆ ಎಲ್ಲ ಕುರಿ ಬೀಳ್ತವೆ ಅಂತ. ಒಬ್ಬ ಫುಟ್ಪಾತ್ ಮೇಲೆ ಬೈಕ್ ಹತ್ತಿದ್ರೆ ಎಲ್ಲರೂ ಬೈಕ್ ಹತ್ತಿದ್ರೆ ಅಂತ. ಒಬ್ಬ ಒನ್ ವೇನಲ್ಲಿ ಹೋಯ್ತಾ ಇದ್ರೆ ಎಲ್ರು ಒನ್ ವೇನಲ್ಲಿ ಹೋಗ್ತಾರೆ ಅಂತ. ದಿಸ್ ಇಸ್ ಕಾಲ್ಡ್ ಡ್ರೈವಿಂಗ್ ಅನಾಲಿಟಿಕ್ಸ್. ಮಾಡಿರೋದು ನಾನು ಪೋಯಮ್ ಹೇಳ್ತೀನಿ. ಜಸ್ಟ್ ಇಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ಬರೀ ನೀವು ಮತ್ತೆ ಸಿಗೋಣ. ಜಸ್ಟ್ ಓದ್ತೀನಿ, ನನ್ನ ಜೊತೆ ಹೇಳಿ. 9 ಗಂಟೆ ಆಯ್ತಲ್ಲ. ನನ್ನ ಜೊತೆ ಹೇಳಿ ಅಷ್ಟೇ. ವಿಡಿಯೋ ನೋಡೋದವರು ಒಂದ್ ಬಿಡಿ. ಇದೇ ಜಾಸ್ತಿ ಉದ್ದ ಆಯ್ತು. ಊಟ ಮಾಡಮ್ಮ. ಬಜ್ಜಿ ತಣ್ಣಗಾರ ತಿನ್ನಕ್ಕಾಗಲ್ಲ. ಮತ್ತೆ ಸಿಗೋಣ ಮುಂದಿನ